ಮೆಡಿಕಲ್ ಸೀಟ್ಗಳನ್ನ ಒಂದಷ್ಟು ದಂಧೆ ಮಾಡುವಂತಹ ಒಂದು ಕಾಲೇಜ್ ಆತರ ಒಂದು ಹಗರಣ ಮಾಡುವಂತ ವಿಧಾನದಲ್ಲಿ ನೋಡಿ ಇದೊಂದು ಇನ್ಸ್ಟಿಟ್ಯೂಷನ್. ಕಾಲೇಜ್ ಎಲ್ಲಿದೆ, ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ, ಪ್ರಾಕ್ಟಿಕಲ್ ಏನಿದೆ ಇಲ್ಲಿ. ಈ ಕಾಲೇಜು ಮತ್ತೆ ಸ್ಕೂಲ್ಗಳಲ್ಲಿ ಲೈಸೆನ್ಸೇ ಇರೋದಿಲ್ಲ, ಬಟ್ ಸ್ಕೂಲು ಕಾಲೇಜನ್ನ ನಡೆಸ್ತಾ ಇರ್ತಾರೆ. ಈ ಬ್ರೋಚರ್ಸ್ ಅನ್ನ ಹೊರಿಸಿದ್ದಾರೆ. ಇಲ್ಲೆಲ್ಲೂ ಸಹ PU ಬೋರ್ಡ್ ಇಲ್ವೇ ಇಲ್ಲ. ಇವರು ಲೈಸೆನ್ಸೇ ಇಲ್ಲದ ಕಾರಣಕ್ಕೆ B.Pharm ಅನ್ನ ನಡೆಸ್ತಿದ್ದಾರೆ. ಕಾಲೇಜ್ ಇಲ್ಲ, ಸ್ಟೂಡೆಂಟ್ಸ್ ಹತ್ರ ಡೈರೆಕ್ಟ್ ಆಗಿ ಬರೋದು 1 ಲಕ್ಷ 2 ಲಕ್ಷ ಫೀಸ್ ಗಳನ್ನ ಕಟ್ಟಿಸ್ಕೊಬಿಡೋದು. ಕಾಲೇಜ್ ಇಲ್ಲ, ಎಜುಕೇಶನ್ ಇಲ್ಲ, ಮಾರ್ಕ್ಸ್ ಕಾರ್ಡ್ ಇಲ್ಲ, ಏನಿಲ್ಲ, ಫಸ್ಟ್ ಬಂದವರಿಗೆ ಫೀಸ್ ಕಟ್ಟಿಸ್ಕೊಬಿಡೋದು, ಅಷ್ಟೇ ಕೆಲಸ ಇವ್ರದ್ದು. 2021ರಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇದುವರೆಗೂ 3 ವರ್ಷ ಆದ್ರೂ ಸಹ ಅವ್ರಿಗೆ ಅಡ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಿಲ್ಲ. ಇವತ್ತಿನ ತನಕನೂ ಸಹ ಅವ್ರಿಗೆ ಎಕ್ಸಾಮ್ಗೆ ಕಂಟೆಕ್ಟ್ ಮಾಡುವಂತ ಅವಕಾಶನೇ ಮಾಡಿಕೊಟ್ಟಿಲ್ಲ. ಸ್ನೇಹಿತರೆ ನಮಸ್ತೆ. ನೋಡಿ, ಇದು BVR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ನು ಯಲಹಂಕ ಭಾಗದಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತಂದ್ರೆ ಈ ಮೆಡಿಕಲ್ ಸೀಟ್ಗಳನ್ನ ಒಂದಷ್ಟು ದಂಧೆ ಮಾಡುವಂತಹ ಒಂದು ಕಾಲೇಜ್ ಇದು. ನಮ್ಮ ಸ್ಟೂಡೆಂಟ್ಗಳಿಗೆ ಒಂದಷ್ಟು ಅರಿವು ಇರಬೇಕಾಗ್ತದೆ. ಯಾವುದಾನು ಒಂದು ಕಾಲೇಜಲ್ಲಿ ಅಡ್ಮಿಷನ್ನ ತಗೊಳ್ಬೇಕು ಅಂದರೆ ಆ ಕಾಲೇಜಿಗೆ ಲೈಸೆನ್ಸ್ ಇದೆಯಾ, ಆ ಕಾಲೇಜ್ನ ಹೇಗೆ ನಡೆಸ್ತಾ ಇದ್ದಾರೆ. ನಾವು ಪ್ರತಿಯೊಂದನ್ನು ಸಹ ಕಾನೂನಲ್ಲಿ ಅರಿವನ್ನ ಕೊಡ್ತಾನೆ ಇರ್ತೀವಿ. ಎಲ್ಲ 1.5 ಲಕ್ಷ 2 ಲಕ್ಷ 3 ಲಕ್ಷ ಫೀಸ್ಗಳನ್ನ ಕಟ್ಕೊಂಡಿರ್ತಾರೆ. ಆಮೇಲೆ ಇವತ್ತು ಈ D.Pharm ಮತ್ತು B.Pharm ಅಥವಾ ಮೆಡಿಕಲ್ ಸೀಟು ಮತ್ತೊಂದು ಮಗದೊಂದು ಯಾವುದಾನು ಆಗಿರ್ಬೋದು. ಇಲ್ಲೇ ನಮ್ಮ ಲೋಕಲ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ಲೈಸೆನ್ಸೇ ಇರೋದಿಲ್ಲ, ಬಟ್ ಸ್ಕೂಲು ಕಾಲೇಜನ್ನು ನಡೆಸ್ತಾ ಇರ್ತಾರೆ. ಈ ಕೆಲವೊಂದು ಏನಾಗುತ್ತೆ CBSE ICSE ಅಂತ ಆ ಲೈಸೆನ್ಸ್ ಅನ್ನು ಹಾಕೊಂಡು ಅಫಿಲಿಯೇಟೆಡ್ ಬೈ CBSE ಸೆಂಟ್ರಲ್ ಗೌರ್ಮೆಂಟ್ ಅಂತ ಹಾಕೊಂಡಿರ್ತಾರೆ, ಬಟ್ ಲೈಸೆನ್ಸೇ ಇರೋದಿಲ್ಲ. ಸ್ಟೇಟ್ ಬೋರ್ಡ್ ಎಜುಕೇಶನ್ ಲೈಸೆನ್ಸ್ ಅನ್ನು ತಗೊಂಡು ಏನೇನೋ ಮಾಡ್ತಾ ಇರ್ತಾರೆ. ಆ ಥರ ಒಂದು ಹಗರಣ ಮಾಡುವಂತ ವಿಧಾನದಲ್ಲಿ ನೋಡಿ ಇದೊಂದು ಇನ್ಸ್ಟಿಟ್ಯೂಷನ್. ಇದೇನಾಗಿದೆ ಅಂದ್ರೆ ಎಲ್ಲ PU ಬೋರ್ಡ್ದು ಲೈಸೆನ್ಸ್ ಅನ್ನ ತಗೊಂಡಿದ್ದಾರೆ. ಮಾಡುವಂಥದ್ದು ಮಾತ್ರ D.Pharm B.Pharm. ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ನಾವು ಹೇಳುವಂಥದ್ದು, ಒಂದು ಯಾವುದೇ ಒಂದು ಸರ್ಕಾರ ನಮ್ಮ ಫಾರ್ಮಸಿ ಬೋರ್ಡು ಅಥವಾ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಬೋರ್ಡು ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಒಂದು ಕಾಲೇಜನ್ನ ನೀವು ನಡೆಸಿ ಅಂತ ಲೈಸೆನ್ಸ್ ಅನ್ನ ಕೊಡುವಾಗ ಕಾಲೇಜು ರನ್ನಿಂಗ್ ಅಲ್ಲಿ ಇದ್ರೆ ಲೈಸೆನ್ಸ್ ಅನ್ನ ಕೊಡುತ್ತೆ. ಇಲ್ಲಿ ಕಾಲೇಜೇ ಇಲ್ಲ, ಸುಮ್ಮನೆ ಬೋರ್ಡ್ ಹಾಕೊಂಡಿದಾರಂತೆ, ಒಳಗಡೆ ಕಾಲೇಜೇ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ. ಇದು ಯಾವ ರೀತಿಯ ಕಾಲೇಜ್ ಇದು? ಇಲ್ಲಿ ಕೆಲವೊಂದು ಏನಾಗಿದೆ ನಮ್ಮಲ್ಲಿ ಕಾಣಿಸುತ್ತಾ, ಆಗತ್ತಾ? ನಮ್ಮಲ್ಲಿ ಏನಾಗತ್ತಂದ್ರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಏನಾಗಿದ್ದಾರೆ, ಒಂದು 25ರಿಂದ 30 ಜನ 2021ರಲ್ಲಿ ಸ್ನೇಹಿತರೆ ಅಡ್ಮಿಷನ್ ಆಗಿರುವಂತದ್ದು. 2021ರಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇದುವರೆಗೂ 3 ವರ್ಷ ಆದ್ರೂ ಸಹ ಅವ್ರಿಗೆ ಅಡ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಿಲ್ಲ, ಅಡ್ಮಿಷನ್ ಟಿಕೆಟೇ ಇಲ್ಲ. ಇವತ್ತಿನ ತನಕನೂ ಸಹ ಅವ್ರಿಗೆ ಎಕ್ಸಾಮ್ಗೆ ಕಂಟೆಕ್ಟ್ ಮಾಡುವಂತ ಅವಕಾಶನೇ ಮಾಡಿಕೊಟ್ಟಿಲ್ಲ. ಒಬ್ಬ ಸ್ಟೂಡೆಂಟು ಒಂದು ಕಾಲೇಜಿಗೆ ಬಂದು ಅಡ್ಮಿಷನ್ ಆಗ್ತಾರೆ ಅಂದ್ರೆ ಅವ್ರಿಗೆ ಎಕ್ಸಾಮಿನೇಷನ್ ಬರ್ಸುವಂಥದ್ದು, ಆ ಕಾಲೇಜಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂಥದ್ದು, ಕೋಚಿಂಗ್ ಕೊಡುವಂಥದ್ದು, ಪ್ರಾಕ್ಟಿಕಲ್ ಅಟೆಂಡ್ ಮಾಡಿಸುವಂಥದ್ದು ಎಲ್ಲ ಕಾನೂನುಬದ್ಧವಾಗಿದ್ರೆ ಇದು ಒಂದು ಕಾಲೇಜು ಅಂತ ಕರಿತೀವಿ. ಬಟ್ ಇದು ಕಾಲೇಜೇ ಇಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ. ಆಮೇಲೆ ಈ ಕಾಲೇಜಿನ ಹೆಸರಿನಲ್ಲಂತೂ ಅಡ್ಮಿಷನ್ ಆಗ್ಬಿಡುತ್ತೆ. ಬಿಲ್ ಯಾವುದೋ ಕಾಲೇಜ್ ಹೆಸರಿನಲ್ಲಿ ಕೊಡ್ತಾರೆ. PU ಬೋರ್ಡ್ ಅಲ್ಲಿ ಯಾವುದೋ ಒಂದು ಬ್ರೋಚರ್ ಹೊಡ್ಸ್ಕೊಬಿಟ್ಟಿದ್ದಾರೆ, ಅದರಲ್ಲಿ ಬಿಲ್ಲಿಂಗ್ ಅನ್ನ ಕೊಡೋದು. ಆಮೇಲೆ ಈ ಕಾಲೇಜಲ್ಲಿ ಬಂದ್ಬಿಟ್ಟು ಇದು ಮಾಡಿಸುವಂಥದ್ದು. ಪ್ರಾಕ್ಟಿಕಲ್ ಯಾವುದೋ ಕಾಲೇಜಲ್ಲಿ ನಡೆಯುತ್ತೆ, ಎಕ್ಸಾಮ್ ಯಾವುದೋ ಕಾಲೇಜಲ್ಲಿ ನಡೆಯುತ್ತೆ. ಮತ್ತೆ ಈ ಕಾಲೇಜಿಗೆ ಲೈಸೆನ್ಸು ಮಾನ್ಯ ನಮ್ಮ KMC ಆಗಿರ್ಬೋದು, KNC ಆಗ್ಬೋದು, ಯಾಕೆ ಕೊಟ್ಟಿದ್ದೀರಾ? ನಮ್ಮಲ್ಲಿ ಜ್ಯೂರಿಸ್ಟಿಕ್ಷನಲ್ ಪೊಲೀಸ್ ಆಫೀಸ್ಗಳು ದಯಮಾಡಿ ನಮ್ಮ ಯಲಹಂಕ ಭಾಗದಲ್ಲಿ ಯಾವ ಜ್ಯೂರಿಸ್ಟಿಕ್ಷನ್ ಬರುತ್ತೆ ನೋಡಿ, ದಯಮಾಡಿ ಇಂಥ ಬೋಗಸ್ ಕಾಲೇಜುಗಳ ಮೇಲೆ ನೋಡಿ ಅಲ್ಲೇ ಹಾಕೊಂಡಿದ್ದಾರೆ ನೋಡಿ, ಅಪ್ರೂವ್ಡ್ ಬೈ PU ಬೋರ್ಡ್ ಅಂತ ಹಾಕೊಂಡಿದ್ದಾರೆ. ಎಲ್ಲಿ ಕಾಲೇಜ್ ಎಲ್ಲಿದೆ? ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಏನದು PUC D.Pharmacy ಮತ್ತು ನರ್ಸಿಂಗ್ ಅಂತ ಹಾಕೊಂಡಿದಾರಲ್ಲ. ಕಾಲೇಜ್ ಎಲ್ಲಿದೆ? ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ? ಪ್ರಾಕ್ಟಿಕಲ್ ಏನಿದೆ ಇಲ್ಲಿ? ಯಾರೋ ಎಲ್ಲೋ ಓದಿಸ್ತಾರೆ, ಎಲ್ಲೋ ಮಾಡ್ತಾರೆ, ಏನೋ ಮಾಡ್ತಾರೆ. ಅದಕ್ಕೆಲ್ಲ ಇಲ್ಲಿ ದುಡ್ಡನ್ನ ಕಟ್ಟಿಸ್ಕೊಳ್ತಾರೆ, ಮೋಸ ಮಾಡ್ತಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೊಂದು D.Pharmacy ಮತ್ತೆ B.Pharmacyಗೆ ಸ್ಟೂಡೆಂಟ್ಸ್ಗಳು
ಬಂದು ಇದು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನೋಡಿ ಇಲ್ಲಿ ಇಲ್ಲಿ ಲೈಸೆನ್ಸ್ ಇರೋದೆಲ್ಲ PUC ಬೋರ್ಡು. ಈ PUC ಬೋರ್ಡಲ್ಲಿ ಇದೆ ಬಟ್ ಡಿ ಫಾರ್ಮಾ ಅಂತ ಹಾಕಿದ್ದಾರೆ. ನೋಡಿ ಇಲ್ಲಿ ಎಲ್ಲೂ ಬಿ ಫಾರ್ಮು ಡಿ ಫಾರ್ಮಸಿ ಅಂತ ಎಲ್ಲೂ ಇಲ್ಲ. ಇಲ್ಲಿ ನೋಡಿ ಈ ಬ್ರೋಚರ್ಸ್ ಅನ್ನ ಒರೆಸಿದ್ದಾರೆ. ಇಲ್ಲೆಲ್ಲೂ ಸಹ PU ಬೋರ್ಡ್ದು ಇಲ್ವೇ ಇಲ್ಲ. PU ಬೋರ್ಡ್ದು ಲೈಸೆನ್ಸ್ ಇದೆ. ಎಲ್ಲಿದೆ ಇಲ್ಲಿ ಬ್ರೋಚರ್ಸ್ ಅಲ್ಲಿ ಡಿ ಫಾರ್ಮ್? ಇಲ್ಲಿ ಬೋರ್ಡನ್ನ ಹಾಕೊಂಡಿದಾರ ಡಿ ಫಾರ್ಮು ಮತ್ತೆ ಬಿ ಫಾರ್ಮ್ ಅಂತ. ಎಲ್ಲಿದೆ ಇಲ್ಲಿ ಬ್ರೋಚರ್ಸ್ ಅಲ್ಲಿ? PUC ಇದೆ ಅಷ್ಟೇನೆ. ಇಲ್ಲಿ ನೋಡಿ ಈ ತರ ಈ PUC ತಗೊಂಡು PU ಬೋರ್ಡ್ ಅಲ್ಲಿ ಲೈಸೆನ್ಸ್ ಅನ್ನ ತಗೊಂಡು ಇವರು ಲೈಸೆನ್ಸೇ ಇಲ್ಲದ ಕಾರಣಕ್ಕೆ BVR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿ ಫಾರ್ಮು ಮತ್ತೆ ಬಿ ಫಾರ್ಮ್ ಅನ್ನ ನಡೆಸ್ತಿದ್ದಾರೆ. ಕಾಲೇಜ್ ಇಲ್ಲ. ಸ್ಟೂಡೆಂಟ್ಸ್ ಹತ್ರ ಡೈರೆಕ್ಟ್ ಆಗಿ ಬರೋದು, ಒಂದ 30-40 ಜನದ ಹತ್ರ ಏನು 1.5 ಲಕ್ಷ 2 ಲಕ್ಷ ಫೀಸ್ಗಳನ್ನ ಕಟ್ಟಿಸ್ಕೊಬಿಡೋದು. ಆಮೇಲೆ ನೋಡಿದ್ರೆ ಕಾಲೇಜು ಇಲ್ಲ, ಎಜುಕೇಶನ್ ಇಲ್ಲ, ಮಾಸ್ ಕಾರ್ಡು ಇಲ್ಲ, ಏನು ಇಲ್ಲ. ಫಸ್ಟ್ ಬಂದೆಡ್ಗೆ ಫೀಸ್ ಕಟ್ಟಿಸ್ಕೊಬಿಡೋದು ಅಷ್ಟೇ ಕೆಲಸ ಇವ್ರದ್ದು. ಎಜುಕೇಶನ್ ಇಲ್ಲ, ಏನಿಲ್ಲ. ದಯಮಾಡಿ ಸ್ನೇಹಿತರ, ಆಮೇಲೆ ವಿದ್ಯಾರ್ಥಿಗಳು ದಯಮಾಡಿ ನೀವು ಅರಿವನ್ನ ಬೆಳೆಸ್ಕೊಳ್ಬೇಕು. ಯಾವುದೇ ಕಾಲೇಜ್ಗಳಾಗ್ಲಿ, ನೀವು ಕಾಲೇಜ್ಗೆ ಹೋಗಿ ನೀವು ಒಂದು ಯಾವುದೋ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಅಂದ್ರೆ ಕಾಲೇಜ್ಗೆ ನೀವು ಒಳಗೆ ಹೋದ್ ಕೂಡಲೇ ಲೈಸೆನ್ಸ್ ಬೋರ್ಡ್ ಅನ್ನ ತೋರಿಸ್ಲೇಬೇಕು, ಲೈಸೆನ್ಸ್ ಕಾಪಿಯನ್ನ ಹಾಕ್ಲೇಬೇಕಾಗ್ತದೆ. ಈ ತರ ಲೈಸೆನ್ಸೇ ಇಲ್ಲದ ಕಾಲೇಜ್ಗಳಿಗೆ ನೀವ್ ಯಾಕೆ ಅಡ್ಮಿಷನ್ ಆಗ್ತೀರಾ? ಯಾಕೆ ದುಡ್ಡುಗಳನ್ನ ಕೊಡ್ತೀರಾ? ಈ ತರ ನಿಮ್ಗೆ ಬೋಗಸ್ ಕಾಲೇಜ್ಗಳನ್ನ ಮಾಡ್ಕೊಂಡು ಮೋಸ ಮಾಡ್ತಾರೆ. ಸ್ಟೂಡೆಂಟ್ಸೇ ಇಲ್ಲ, ಕಾಲೇಜೇ ಇಲ್ಲ, ಪ್ರಾಕ್ಟಿಕಲ್ ಇಲ್ಲ, ಯಾವುದೋ ಕಾಲೇಜಿಗೆ ಕಳಿಸ್ತಾರೆ, ಎಲ್ಲೋ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇದು ಯಾವ ರೀತಿಯ ಅನ್ಯಾಯ ಇದು? ಹಾಗಾಗಿ ಸ್ಟೂಡೆಂಟ್ಗಳು ದಯಮಾಡಿ ಈ ತರ ಕಾಲೇಜ್ಗಳಿದೆಯಲ್ಲ, ಬಿ ಫಾರ್ಮು ಡಿ ಫಾರ್ಮು ಆಮೇಲೆ ಮೆಡಿಕಲ್ಲು ಅವು ಇವೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಮೋಸ ಹೋಗ್ತೀರಾ. ದಯಮಾಡಿ ನೀವು ಎಚ್ಚರಿಕೆಯಿಂದಿರಿ. ಈ ತರ ಕಾಲೇಜ್ಗಳಲ್ಲಿ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಹತ್ತಿರದ ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ದಾಖಲಿಸಿ ನಿಮ್ಮ ಫೀಸನ್ನ ವಾಪಸ್ ತಗೊಳ್ಳೋದಾಗ್ಲಿ, ಅವ್ರ ಮೇಲೆ ಲೀಗಲ್ ಆಕ್ಷನ್ ಮಾಡ್ಕೊಳ್ಳೋದಾಗ್ಲಿ, ಏನಾದ್ರು ಒಂದು ಕಾನೂನು ಸುವ್ಯವಸ್ಥೆನಲ್ಲಿ ಮಾಡಿ ಇಂಥವನ್ನೆಲ್ಲ ಬೆಳೆಯೋದಕ್ಕೆ ಬಿಡಬಾರ್ದು. ದಯಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.